ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ತಿಂಡಿ ಬಂದು ನೀವು ನೋಡ್ತಾ ಇದ್ದೀರಲ್ವ, ಇಡ್ಲಿ ಹಾಗೆ ಚಟ್ನಿ ಮತ್ತು ವಡೆ ಮಾಡಿದ್ದೀನಿ. ಸೊ ವಡೆ ಅಂದರೆ ಏನು ಉದ್ದಿನ ವಡೆ ಅಲ್ಲ, ಸುಮ್ಮನೆ ಈರುಳ್ಳಿ ಮತ್ತು ಆಲೂಗಡ್ಡೆದು. ಹಾಗೆ ಏನು ಜ್ಯೂಸ್ ಮಾಡಿದ್ದೀನಿ, ಅದು ಬಂದು ಪೊಮೊಗ್ರೆನೇಟ್ ಜ್ಯೂಸು, ದಾಳಿಂಬೆ ಜ್ಯೂಸು. ಇಲ್ಲಿ ಟೆಕ್ಸಾಸಲ್ಲಿ ಹೇಗೆ ಅಂತಂದರೆ 1-2 ದಿನ ವೆದರ್ ತುಂಬ ಚೆನ್ನಾಗಿರುತ್ತೆ, ಇನ್ನೊಂದು 2 ದಿನ ಫುಲ್ ಚಳಿಯಾಗಿ ಹೋಗುತ್ತೆ. ಸೊ ಆ ಥರ. ಸೊ ವೆದರ್ ಎಲ್ಲ ಚೆನ್ನಾಗಿದ್ದಾಗ ನಾವು ರಜಾ ಎಲ್ಲ ಇದ್ದಾಗ ಈ ಥರ ಪ್ಯಾಟಿಯೋದಲ್ಲಿ ಕುತ್ಕೊಂಡು ಆರಾಮಾಗಿ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಮಾತಾಡಿದ್ರೆ ಅವ್ರಿಗೆ ಬರುತ್ತೆ. ಕಣ್ಣಲ್ಲೆಲ್ಲ ನೀರು. ಸೊ ಇವತ್ತು ಮಂಗಳವಾರ. ಇವತ್ತು ತುಂಬಾ ಫ್ರೀಸಿಂಗ್ ಟೆಂಪ್ರೇಚರ್ ಇದೆ, ನೋಡ್ತಾ ಇರ್ಬೋದು. -4 ಇದೆ ಇವಾಗ ಸದ್ಯಕ್ಕೆ. ಬಟ್ ನಾವು ಇವಾಗ ಜಾಬಿಗೆ ಹೋಗ್ತಾ ಇದ್ದೀನಿ ಕೆಲಸಕ್ಕೆ. ಎಲ್ಲರಿಗೂ ಇವತ್ತು ಮತ್ತೆ ನಾರ್ಮಲ್ ಡೇ ಸ್ಟಾರ್ಟ್ ಆಗಿದೆ. ವೀಕೆಂಡ್ 2 ದಿನ, ಹಾಗೆ ಮಂಡೇ 1 ದಿನ ರಜಾ ಕೊಟ್ಟಿದ್ರು. ಬಟ್ ಇವತ್ತಿಂದ ಮತ್ತೆ ನಾರ್ಮಲ್ ಡೇಸ್ ಸ್ಟಾರ್ಟ್ ಆಗಿದೆ. -4. ವಾವ್. ಬಟ್ ಎಷ್ಟು ಬಿಸಿಲಿದೆ ಅಂದರೆ ನಮಗೇನೋ ಕಿಟಕಿಯಲ್ಲಿ ನೋಡಿದ್ರೆ ಅಥವಾ ಯಾರೋ ಗೊತ್ತಿಲ್ಲದವ್ರು ನೋಡ್ಬಿಟ್ರೆ ಅಯ್ಯೋ ಇದೇನೆ ನಾರ್ಮಲ್ ಡೇ ಅಂತ ಅಂತ ಅನಿಸುತ್ತೆ. ಬಟ್ ಲಿಟ್ರಲಿ -4 ಇದೆ. ಒಂಥರ ಚೆನ್ನಾಗಿದೆ, ಬಟ್ ಕೈ ಗ್ಲೌಸ್ ಹಾಕೊಳ್ದಲ್ಲೇ ಸ್ಟೇರಿಂಗ್ ಇಟ್ಕೊಳಕ್ಕೆ ಆಗಲ್ಲ. ಹೊರಗಡೆ ಒಂದು ಸ್ವಲ್ಪ ಒಂದು 30 ಸೆಕೆಂಡ್ ಹೊರಗಡೆ ಇಡೋಕ್ಕಾಗಲ್ಲ ಕೈಗಳನ್ನು, ಅಷ್ಟು ಫ್ರೀಸಾಗಿ ಹೋಗ್ಬಿಡುತ್ತೆ ಬೆರಳುಗಳಲ್ಲಿ. ಬಟ್ ಸ್ಕೂಲಲ್ಲೆಲ್ಲ ಅಂದರೆ ಆಫೀಸ್ಗಳಲ್ಲಿ, ಸ್ಕೂಲಲ್ಲೆಲ್ಲ ನಮಗೆ ಹೀಟರ್ ಇರುತ್ತೆ. ಸೊ ಅಲ್ಲೆಲ್ಲ ಏನೂ ಅನಿಸಲ್ಲ. ಜಸ್ಟ್ ಹೋಗಬೇಕಾದ್ರೆ ಕಾರೊಳಗೂ ಇದೆ ನೋಡಿ. ನಾನು ಮಾತಾಡಬೇಕಾದ್ರೆ ಹೋಗೇ ಬರ್ತಾಯಿದೆ ನನ್ನ ಬಾಯಿ. ನನಗೆ ಚಿಕ್ಕವಳಿದ್ದಾಗಿಂದನೂ ಪೇಂಟಿಂಗ್ ಮಾಡೋದು ಅಥವಾ ಡ್ರಾಯಿಂಗ್ ಮಾಡೋದು ಅಂತಂದರೆ ತುಂಬಾ ಇಷ್ಟ ಆಗ್ತಿತ್ತು. ಸೊ ಚರಿಗೂ ಹಾಗೇ. ಸೊ ಈಗ ನೀವು ಬಂಗಾರದ ರೇಟ್ ಎಷ್ಟಾಗಿದೆ ಅಲ್ವಾ, ತುಂಬಾ ಪ್ರೈಸ್ ಜಾಸ್ತಿ ಆಗೋಗ್ಬಿಡಿದೆ. ಸೊ ಅಂದ್ರೂ ನಾನು ಮೊನ್ನೆ ಒಂದು ಪೆಂಡೆಂಟ್ ತೊಗೊಂಡಿದ್ದೆ. ಸೊ ಹಾಗಾಗಿ ಅದರದ್ದು ಒಂದು ಸ್ಕೆಚ್ನ ಮಾಡ್ತಾಯಿದ್ದೀನಿ. ಏನು ಅಂತಂದರೆ ಬರೀ ಪೆಂಡೆಂಟಿಗೆ ನಾನು ಯಾವ ಥರ ಅದಕ್ಕೆ ಸರನ ಹಾಕ್ಕೋಬಹುದು ಅನ್ನೋದನ್ನು ನಾನು ಹಾಗೆ ಥಿಂಕ್ ಮಾಡ್ತಾಯಿದ್ದೆ. ಆವಾಗ ನನಗೇನು ಅನ್ನಿಸ್ತು ಅಂತಂದರೆ, ನನ್ನ ಹತ್ರ ಕೋರಲಿಂದು ನೆಕ್ಲೆಸ್ ಇಲ್ಲ. ಸೊ ಹಾಗಾಗಿ ಕೋರಲ್ದು ಮಾಡಿದರೆ ಹೇಗೆ ಅಂತ ಹಾಗೆ ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡು ಹೀಗೆ ಮಾಡಿದರೆ ಹೇಗೆ ಅಂತ ಫಸ್ಟ್ ಸ್ಕೆಚ್ ಪೆನ್ಸಿಲಲ್ಲಿ ಹಾಕ್ಕೊಂಡು ಆಮೇಲೆ ಕಲರ್ಸು ಮತ್ತು ಶೇಡ್ಸ್ ಕೊಡ್ತಾ ಇದ್ದೀನಿ. ಸೊ ಎಕ್ಸಾಕ್ಟ್ಲಿ ಅದೇ ಥರ ಬರಬೇಕು. ಇನ್ನೊಬ್ರಿಗೆ ತೋರಿಸಿದ್ರೆ ಅದು ಅವ್ರಿಗೆ ಅರ್ಥ ಆಗಬೇಕು ಈ ಥರ ಮಾಡಬೇಕು ಅನ್ನೋದು. ಈಗ ಅಂಗಡಿಯಲ್ಲಿ ಹೋಗಿ ನಾವು ಈ ಥರ ಆರ್ಡ್ರು ಅಲ್ಲಿರುತ್ತೆ, ಕ್ಯಾಟಲಾಗಲ್ಲಿರುತ್ತೆ ಅಥವಾ ಮಾಡಿಸಿರೋದಿರುತ್ತೆ, ಅದನ್ನು ತೋರಿಸ್ಬಿಟ್ಟು ಹೀಗೆ ಮಾಡಿರಿ ಅಂತ ಹೇಳ್ಬೋದು. ಬಟ್ ಇದು ಬಂದ್ಬಿಟ್ಟು ನನಗೆ ಹೇಗೆ ಬೇಕು ಅನ್ನೋದನ್ನು ನಾನು ಹೇಳಿದರೆ ಅವ್ರಿಗೆ ಅರ್ಥ ಆಗಲ್ಲ. ಸೊ ಹಾಗಾಗಿ ಒಂದು ಸ್ಕೆಚ್ನ ಮಾಡಿದೆ. ಸೊ ಇದು ಪೆಂಡೆಂಟ್, ಇದು ಬಂದು ನವಿಲ್ ಡಿಸೈನ್ ಇದೆ. ಇಲ್ಲಿ ಕೆಳಗಡೆ ಈ ಥರ ಗ್ರೀನ್ ವರ್ಕ್ ಇದೆ, ಹಾಗೆ ಇದೆಲ್ಲ ಸ್ಟೋನ್ಸ್ ಇದೆ, ಪಿಂಕ್ ಸ್ಟೋನ್ಸು. ಸೊ ಅದಕ್ಕೆ ಇಮ್ಯಾಜಿನ್ ಮಾಡಿಕೊಂಡು ಕೋರಲ್ದು ನನ್ನ ಹತ್ರ ಇಲ್ಲ. ಸೊ ಹಾಗಾಗಿ ಕೋರಲ್ದು ಹಾಕಿದರೆ ಹೆಂಗೆ ಅಂತ. ಇದೆಲ್ಲ ಜೇಡ್, ಇದು ಬಂಗಾರದ ಗುಂಡು, ಇದು ಬಂಗಾರದ ಗುಂಡಲ್ಲಿ ಪಿಂಕ್ ಸ್ಟೋನ್ಸು, ಮತ್ತು ಇದೆಲ್ಲ ಹವಳ. ಸೊ ಈ ಥರ ಮಾಡಿದರೆ ಸರ ಈ ಥರ ಕಾಣಿಸುತ್ತೆ ಅಂತ ನನ್ನ ಇಮ್ಯಾಜಿನೇಷನ್ನ ಇನ್ನೊಬ್ರಿಗೆ ತೋರ್ಸೋಕ್ಕೆ ಈ ಥರ ಒಂದು ಸ್ಕೆಚ್ ಮಾಡಿದ್ದೀನಿ ಅಷ್ಟೇ. ಹತ್ರ ದಪ್ಪ ಆಗಿರುವಂಥ ಜೇಡದ್ದು ಒಂದು ಚಿಕ್ಕ ನೆಕ್ಲೆಸ್ ಇದೆ. ಸೊ ಅದಕ್ಕೆ ಈ ಥರ ಹವಳ ಆ ಕಡೆ ಈ ಕಡೆ ಹಾಕಿಸಿ ಒಂದು ಗೋಲ್ಡ್ ಮಧ್ಯೆ ಒಂದು ಗುಂಡು ಹಾಕ್ಸಿದ್ರೆ ಎಷ್ಟು ಮುದ್ದಾಗಿ ಕಾಣಿಸುತ್ತೆ. ಹಾಗೆ ಇನ್ನೊಂದು ಕೆಳಗಡೆದು ಗೋಲ್ಡ್ ಅಷ್ಟೇ. ಹಾಗೆ ಸುಮ್ಮನೆ ರಫ್ ಆಗಿ ಒಂದು ನನಗೆ ಐಡಿಯಾ ಬರೋ ಥರ ಒಂದು ಮಾಡಿಕೊಂಡೆ.
ಎಲ್ಲಿ ನೋಡಿದ್ರು ಬಂಗಾರ ಮತ್ತು ಬೆಳ್ಳಿದೆ ಸುದ್ದಿಯಾಗಿ ಹೋಗ್ಬಿಟ್ಟಿದೆ, ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿ. ಸೊ ಇನ್ನು ಮುಂದೆ ಇನ್ನೂ ಎಷ್ಟು ಜಾಸ್ತಿ ಆಗುತ್ತೋ ಅಂತ ಯಾರಿಗೂ ಗೊತ್ತಿಲ್ಲ. ಜಾಸ್ತಿ ಅಂತೂ ಆಗುತ್ತೆ ಅಂತ ಅನಿಸುತ್ತೆ, ಬಿಕಾಸ್ ಅದು ನ್ಯಾಚುರಲ್ ಆಗಿ ಸಿಗುವಂಥ ಒಂದು ಮೆಟಲ್ಲು, ಅದನ್ನು ಯಾರು ತಯಾರಿಸೋಕ್ಕಾಗಲ್ಲ. ಹಾಗಾಗಿ ಅದು ಯೂಸ್ ಹೋಗ್ತಾ ತೆಗಿತಾ ಕಮ್ಮಿ ಆಗುತ್ತೆ ಹೊರತು ಜಾಸ್ತಿ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಅದರದ್ದು ಬೆಲೆ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ, ಯಾವಾಗ ದುಡ್ಡಿರುತ್ತೋ ಯಾವಾಗ ಒಂದು ಸ್ವಲ್ಪ ತೊಗೊಂಡು ಇಟ್ಕೊಳ್ಬೇಕು. ಯಾಕಂತಂದರೆ ಮಕ್ಕಳಿರ್ತಾರೆ ಮನೆಯಲ್ಲಿ, ಅವರಿಗೆ ಜೋಡಿಸ್ಬೇಕು. ಇವಾಗೆಲ್ಲ ಮದುವೆ ಮಾಡೋರು ಅಂತೂ ತುಂಬಾ ಕಷ್ಟ. ಸೊ ಆವಾಗ ತಗೊಂಡು ಇಟ್ಕೊತಾ ಇರಬೇಕು. ಸೊ ನಾನಿಲ್ಲಿ ರಸಮ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ನಾನು ರಸಮ್ ಮಾಡಿ. ಸೊ ಹಾಗಾಗಿ ಚಳಿ ಇತ್ತಲ್ವ, ಸೊ ಬಿಸಿ ರಸಮ್ ಸ್ವಲ್ಪ ಪೆಪ್ಪರ್ ಜಾಸ್ತಿ ಹಾಕ್ಬಿಟ್ಟು ರಸಮ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬಿಸಿ ಅನ್ನ ಸ್ವಲ್ಪ ರಸಮ್ ಇದ್ರೆ ಚೆನ್ನಾಗಿರುತ್ತೆ. ಹಾಗೆ ನನ್ನ ಹಸ್ಬೆಂಡು ಅಷ್ಟೇ ತುಂಬ ದಿನ ಆಯಿತು ರಸಮ್ ಮಾಡು ಅಂತ ಅಂದರು. ಹಾಗಾಗಿ ಬಿಸಿ ರಸಮ್ ಮಾಡಿದ್ದೀನಿ. ನಮ್ಮನೇಲಿ ಯೂಶಲಿ ರಸಮ್ ತುಂಬಾ ಚೆನ್ನಾಗಾಗುತ್ತೆ. ನೀವು ನೋಡಿದ್ರಲ್ಲ, ಈರುಳ್ಳಿ ಅಲ್ಲ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಮತ್ತು ಪೆಪ್ಪರ್ನ ಚೆನ್ನಾಗಿ ಕುಟ್ಟಿ ಇಟ್ಕೋತೀನಿ ಒಗ್ಗರಣೆಗೆ ಹಾಕೋಕ್ಕೆ. ಹಾಗೆ ಒಣಮೆಣ್ಸಿನ್ಕಾಯಿ ಇದೆಲ್ಲ ಹಾಕ್ಬಿಟ್ಟು, ಹಾಗೆ ನನಗೆ ಈಗ ಚಳಿ ಇರೋದ್ರಿಂದ ಈ ಥರ ಬಿಸಿದೇನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಯಾವಾಗ ಮಾಡ್ಕೊಳ್ತಾ ಇರ್ತೀವಿ ನಾವು ಈ ಥರ ಈರುಳ್ಳಿ ಬೋಂಡ ಮತ್ತು ಆ ಥರದ್ದನ್ನೆಲ್ಲ. ಸೊ ಅವತ್ತಿನ ರಾತ್ರಿ ಊಟ ಬಂದ್ಬಿಟ್ಟು ಇಷ್ಟು ಆಗಿದೆ. ರಸಮ್ಮು, ಅನ್ನ ಮತ್ತು ಈ ಥರ ಒಂದು ವಡೆ ಮಾಡ್ಕೊಂಡಿದ್ವಿ, ಚೆನ್ನಾಗಿತ್ತು. ಹಾಗೆಯೇ ನಮ್ಮ ಫ್ರೆಂಡ್ ಮನೆಗೆ ಅವರು ಕರೆದಿದ್ರು ನಮ್ಮನ್ನು. ಸೊ ಹೋಗಿದ್ವಿ. ತುಂಬಾ ಚಳಿ ಇದೆ ಆ್ಯಕ್ಚುಲಿ. ಸುಮ್ಮನೆ ಮೇಲೆ ನೋಡ್ಕೊಂಡು ಹೋಗೋಣ ಅಲ್ಲಿ ಅವ್ರ ಮನೆಯಿಂದ, ಅಂದರೆ ಅವ್ರ ಅಪಾರ್ಟ್ಮೆಂಟು. ಸೊ ಅವ್ರದ್ದು ಮನೆಯಿಂದ ಈ ಥರ ಡೌನ್ ಟೌನ್ ಕಾಣಿಸುತ್ತೆ, ನೋಡಬಹುದು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಅವ್ರು ಬಂದು ಮಂಗಳೂರವರು, ಕನ್ನಡದವರು. ಗಾಯತ್ರಿ ಅವ್ರು ಹೋದ್ಮೇಲೆ ಇವರು ಸಿಕ್ಕಿರೋದು ತುಂಬಾ ಖುಷಿಯಾಗಿದೆ. ನೋಡ್ಬೋದು ಡೌನ್ ಟೌನ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಹ್ಯೂಸ್ಟನಿಂದು. ಸೊ ಅವ್ರ ಮನೆ ಬಾಲ್ಕನಿಯಿಂದನೂ ಅಷ್ಟೇ ಇದೇ ಥರನೇ ಕಾಣಿಸುತ್ತೆ. ನನಗಂತೂ ತುಂಬಾ ಇಷ್ಟ. ಸೊ ಯಾವಾಗಾದರೂ ರಾತ್ರಿ ಹೊತ್ತು ಆರಾಮಾಗಿ ಕುತ್ಕೊಂಡು ಒಂದು ಮಜಾ ಮಾಡ್ಬೋದು. ಸೊ ನಾವು ಹೋದ ತಕ್ಷಣವೇ ಡ್ರಿಂಕ್ಸ್ ಮಾಡಿಕೊಟ್ಟಿದ್ರು. ಇದು ಬಂದು ಸ್ಪ್ರೈಟ್ಗೆ ಸಿರಪ್ ಏನೋ ಹಾಕಿ ಲೈಕ್ ಮಾಕ್ಟೈಲ್ ಥರ ಮಾಡಿಕೊಟ್ಟಿದ್ರು. ಸೊ ಅದನ್ನು ತಿಂದ್ವಿ. ಹಾಗೆ ನಾವೊಂದು ಗೇಮ್ನ ಆಡ್ತಾ ಇದ್ದೀವಿ. ಈ ಗೇಮ್ ಅಂತಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ದಂಶರತ್ಸ ಆಡಿರ್ಬೋದು ನೀವು. ಸೊ ಎಲ್ಲರೂ ಆಡಿರ್ತೀವಿ ನಾವು ಕಾಲೇಜ್ ಡೇಸಲ್ಲಿ ಇದ್ದಾಗ, ಅಥವಾ ಹೀಗೆ ಫ್ಯಾಮಿಲಿ ಎಲ್ಲ ಸೇರಿಕೊಂಡಾಗ ಆಡಿರ್ತೀವಿ. ಬಟ್ ಈ ಗೇಮ್ ಹೇಗೆ ಅಂತಂದರೆ, ಈ ಥರ ಒಂದು ಚಿಕ್ಕ ಬೋರ್ಡು ಮತ್ತು ಸ್ಕೆಚ್ ಪೆನ್ ಇರುತ್ತೆ. 4 ಟೀಮ್ ಆಗಿತ್ತು. ನಂದು ಮತ್ತು ಮೋನಿಶಾ ಅಂತ ಅವ್ರ ಹೆಸರು, ಮಂಗಳೂರವರು. ಸೊ ನಂದು ಮತ್ತು ಅವ್ರದ್ದು ಒಂದು ಟೀಮು, ಮತ್ತು ನನ್ನ ಹಸ್ಬೆಂಡ್ದು ಅವ್ರ ಹಸ್ಬೆಂಡ್ದು ಒಂದು ಟೀಮು. ಸೊ ಏನಂದರೆ ಕಾರ್ಡ್ಸ್ ಇರುತ್ತೆ. ಆ ಕಾರ್ಡ್ಸಲ್ಲಿ ಒಂದು ಪಿಕ್ನ, ಅಂದರೆ ಅವ್ರು ಪಿಕ್ ಮಾಡಬೇಕು. ನಾವೇನು ನಮ್ಮ ಗ್ರೂಪಲ್ಲಿ ಇನ್ನೊಬ್ರು ಇರ್ತಾರಲ್ಲ, ಅವ್ರು ಪಿಕ್ ಮಾಡಬೇಕು. ಪಿಕ್ ಮಾಡಿಬಿಟ್ಟು ಅವರು ಬರೆದು ನನ್ನನ್ನು ತೋರಿಸ್ಬೇಕು. ಸೊ ಅವ್ರು ಬರೆದು ತೋರಿಸ್ಬೇಕು, ನಾನು ಅದನ್ನು ಕಂಡುಹಿಡಿಬೇಕು ಏನದು ಅಂತ. ಸೊ ಆ ಕಾರ್ಡ್ಸಲ್ಲಿ ಸುಮಾರು ಹೆಸರುಗಳಿರ್ತವೆ, ಅದನ್ನು ನಾವು ಅವರಿಗೆ ಹೇಳಬೇಕು. ಸೊ ಈ ಥರ ಯಾರು ಜಾಸ್ತಿ ಹೇಳ್ತಾರೋ ಅವರು ವಿನ್ ಆದಂಗೆ. ಅದಂತೂ ತುಂಬಾ ಮಜಾ ಇತ್ತು ಗೇಮು, ಸಖತ್ತಾಗಿರುತ್ತೆ. ಫ್ಯಾಮಿಲಿ ಫ್ರೆಂಡ್ಸ್ ಈ ಥರ ಸೇರಿದಾಗ ಆಡುವಂಥದ್ದು. ಕ್ರಿಕೆಟ್ ಗೇಮಾ? ಇದು ಗೋಲ್ ಇದು ಫುಟ್ಬಾಲ್ ಗೋಲ್ ಹಾಕೋದು. ಅಮೆರಿಕನ್ ಸಾಕರ್, ಬೇಸ್ಬಾಲ್, ಹಾಕಿ, ಸ್ಟಿಕ್ ಬಾಲ್, ಹಾಕಿ ಅಲ್ಲ, ಸ್ಮಾಲ್ ಬಾಲ್. ಸ್ಮಾಲ್ ಬಾಲ್ ಇದೆಂತ? ಗೋಲ್ಫ್. ಯೆಸ್. ಸೊ ಇವಾಗ ನಾವು ಸೀಕ್ವೆನ್ಸ್ ಆಡ್ತಾ ಇದ್ದೀವಿ. ಸೀಕ್ವೆನ್ಸ್ ಅಂದರೆ ಇಬ್ಬರಿಗೂ ತುಂಬ ಫೇವ್ರೆಟ್ಟು. ಫಸ್ಟ್ ಟೈಮ್ ನಾವು ಸೀಕ್ವೆನ್ಸ್ ಆಡಿದಾಗ 6 ಸತಿ ಸೋತಿದ್ರು. 6 ಸತಿ. 7ನೇ ದಿನ 4 ಸತಿ ಸೋತಿದ್ಲು. 4 ಸತಿ ಸೋತ. 4-1. ಇಲ್ಲ.
ಸೊ ನೀನು ಸೀಕ್ವೆನ್ಸ್ ನನ್ನ ಗೆಲ್ಲಲಾರೆ ತಿಳಿದು ತಿಳಿದು ಚಲಬೇತಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಓಡುವೆ. ಹಾಡು ಬರಂಗಿಲ್ಲ. ನೀನು ನನ್ನ ಗೆಲ್ಲಲಾರೆ. ನೋಡೋಣ ಸೊ ಸೀಕ್ವೆನ್ಸ್ ಚಲಬೇತಕ್ಕೆ. ಸೊ ಯಾರು ಗೆಲ್ತಾರೆ ಅನ್ನೋದನ್ನ, ಇದು ಆ್ಯಕ್ಚುಲಿ ಟೈಮ್ ತಗೊಳುತ್ತೆ ಆಟ, ನಿಮಗೆ ಹೇಳ್ತೀನಿ. ಸೊ 2 ಗೇಮು. ಸೊ 2 ಗೇಮಲ್ಲಿ 3 ಗೇಮ್ ಹೇಳೋಣ. 3 ಗೇಮಲ್ಲಿ 2 ಗೇಮ್ ಯಾರು ಗೆಲ್ತಾರೋ ಅವರೇ ವಿನ್ ಆದಂಗೆ. ಸೊ ಲೆಟ್ಸ್ ಸ್ಟಾರ್ಟ್. ಅವ್ರ ಪಾಪ ಎಷ್ಟೊತ್ತ ಜಸ್ಟ್ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಸೀಕ್ವೆನ್ಸ್ ಗೊತ್ತಿಲ್ಲ ಅಂತಂದರೆ ಈ ಥರ ಸೀಕ್ವೆನ್ಸ್ ಬಾಕ್ಸ್ ತೋರಿಸ್ತೀನಿ ನಿಮಗೆ. ಸೊ ಇದನ್ನ ಆರ್ಡರ್ ಮಾಡ್ಕೋಬೋದು. 2, 4 ಜನ, 6 ಜನ, 12 ಜನ ತನಕ ಆಡ್ಬೋದು. ತುಂಬಾ ಮಜಾ ಇರುತ್ತೆ. ಈ ಥರ ಕಾಯಿನ್ಸ್ ಇರುತ್ತೆ, ಹಾಗೆ ಕಾರ್ಡ್ಸ್ ಇರ್ತವೆ. ಸೊ ಬೋರ್ಡಲ್ಲಿ ಇಟ್ಕೊಳ್ತಾ ಹೋಗುವಂಥದ್ದು ಅಮೇಝಿಂಗ್ ಆಗಿರುತ್ತೆ. ಮೈಂಡ್ ಗೇಮು ಥರ ಚೆನ್ನಾಗಿರುತ್ತೆ, ಫನ್ ಇರುತ್ತೆ. Yes, all best wishes to me to win. ಲೆಟ್ಸ್ ಸಿ ಹೂ ವಿಲ್ ವಿನ್. ಸೊ ಇವಾಗ 2 ಗೇಮ್ ಆಯಿತು. ಸೊ ಇದು ಬಂದು ಫೈನಲ್ ಗೇಮು. 2 ಗೇಮಲ್ಲಿ ಫಸ್ಟ್ ಗೇಮು ಹಿ ವಾನ್, ಸೆಕೆಂಡ್ ಗೇಮು ನಾನು ಗೆದ್ದೆ. ಸೊ ಇವಾಗ 3ನೇ ಗೇಮ್, ಫೈನಲ್ ಗೇಮಲ್ಲಿ ಯಾರು ಗೆಲ್ತಾರೆ? ಅವ್ರಿಗೆ ಕಪ್ಪು. ಯಾವ ಕಪ್ಪು? ಐಸ್ ಕ್ರೀಮ್ ಕಪ್. ಸೊ ಲೆಟ್ಸ್ ಸಿ ರೆಡಿ ಆಗಿರು ಸೋಲಕ್ಕೆ. ಲೆಟ್ಸ್ ಸಿ ರೆಡಿ ಆಗಿರು ನೋಡೋಣ ಯಾರು ಸೋಲ್ತಾರೆ. ಇವಾಗ 3ನೇ ಗೇಮಲ್ಲಿ ನಮ್ಮದೇ ಗೆಲುವು. ಜಸ್ಟ್ ಮಿಸ್. ಜಸ್ಟ್ ಈಗ ಏನ್ ಹೇಳ್ತಾ ಇದ್ದಾಳೆ ಅಂದ್ರೆ ಇನ್ನೊಂದು ಗೇಮ್ ಆಡೋದ್ ಬಾ ಅಂತಿದ್ದಾಳೆ. ಸಮ ಮಾಡ್ಬೇಕಲ್ಲ, ಸಮ ಮಾಡ್ಬೇಕಲ್ಲ. ಆಲ್ರೆಡಿ ಮೇಡಮ್ ಅವರು ಜಸ್ಟ್ ಮಿಸ್ ಅಪ್ಪಿ. ಹೇಳಿಲ್ವಾ ನಾನು ಗೆಲ್ತೀನಿ ಅಂದ್ರೆ ಗೆದ್ದೇ ಬಿಡ್ತೀನಿ. ಆಯ್ತು, ಈ ಗೇಮ್ ಗೆಲ್. ಬೇಡಪ್ಪ, ಈ ಗೇಮ್ ಗೆಲ್. ಈ ಗೆದ್ದು ಖುಷಿ ಒಳಗೆ ಆರಾಮ್ ಮಾಡ್ಕೋಬಹುದು. ಇಲ್ಲ, ಈ ಗೇಮ್ ಆಡ್ಬೇಕು. ಈ ಗೇಮ್ ಆಡ್ಬೇಕು. ಲೇಟ್ ಇಲ್ಲ, ಈ ಗೇಮ್ ಆಡ್ಬೇಕು. ಹೀಗೆ ಮಾಡಿ ಗೆಲ್ಬೇಕು ಅನ್ಕೊಂಡು ಆಡು. ಓಕೆ, ಲೆಟ್ಸ್ ಸಿ ಯಾರು ಗೆಲ್ತಾರೆ. ಸಾಕು. ಒನ್ ಮೋರ್. ಅದು ಗೇಮ್. ಒಂದಿನ ನೀ ಗೆಲ್ತೇವೆ, ಒಂದಿನ ನಾ ಗೆಲ್ತೀನಿ. ಇಟ್ಸ್ ಓಕೆ. ನನಗೆ ಸೋತಿದ್ದಕ್ಕೆ ಐ ಆಮ್ ಓಕೆ. ಬಟ್ ಇನ್ನೊಂದು ಗೇಮ್ ಮಾಡು. ನೀನು ಅನ್ಕೊಂಡ್ಮೇಲೆ ಗೆಲ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಇನ್ನೊಂದು ಗೇಮ್ ಆಡ್ಬೇಕು. ಅನ್ಕೊಂಡು ಆಡ್ಬೇಕು. 2 ಒಂದ್ ರೀತಿ ಗೆದ್ದಿದ್ದೀನಿ, ಗೆದ್ದು ಖುಷಿ ಒಳಗೆ ಮಕ್ಕೋತೀನಿ. ನಾ ಬಿಡಂಗಿಲ್ಲ ನಾನು. ಲೇಟ್ ಆಗ್ತೀನಿ. ಇನ್ನೊಂದು ಗೇಮ್ ಮಾಡಪ್ಪಿ. ನಿನ್ನೆ 9 ಗಂಟೆನೂ ಆಗಿಲ್ಲ. ಆಯ್ತಾ ನೋಡ. ನಿಜವಾಗ್ಲೂ ಬೇಗ ಆಟ ಮುಗಿಸಿ ಹೋಗ್ಬೇಕಂತಿತ್ತು. ಎದಕ್ಕೆ ನಗ್ತಾ ಇದ್ದೆ? ನಾನು ಗೆದ್ದಿದ್ದೀನಿ. ಗೆಲ್ಲಬೇಕು ಅನ್ಕೊಂಡಿದ್ರಲ್ಲ. ಫಸ್ಟ್ ಏನೋ 3 ಮ್ಯಾಚಿಗೆ ಡೀಲ್ ಆಗಿತ್ತು. ನೀನೀಗ ಗೆಲ್ಲಬೇಕು ಅನ್ಕೊಂಡಿದ್ರಲ್ಲ. ಅನ್ಕೊಂಡಿಲ್ಲಪ್ಪ, ಸುಮ್ಮನೆ ಆಡ್ಬೇಕು. ನಾನು ಈಗ ನೆಮ್ಮದಿಯಾಗಿ ಮಕ್ಕೋಬಹುದು. 2 ಗೇಟ ನಾನು ಗೆದ್ದೆ. ನಾನು 2 ಆಟ ಗೆದ್ದಿದ್ದೀನಿ. ಯಾರು ಗೆಲ್ಲಿಲ್ಲ, ಯಾರು ಆಯ್ತಲ್ಲ. ಇಬ್ಬರಿಗೂ ಒಂದೊಂದು ಕಪ್ಪು. ಆದ್ರೆ ಈ ಸತಿ ಒಂದು ಸೀಕ್ವೆನ್ಸ್ ಮಾಡ್ಲಿಲ್ಲ. ನಾನು 3 ಮಾಡಿದ್ರು 1 ಮಾಡ್ಲಿಲ್ಲ. ಫಸ್ಟ್ ಗೇಮು ಹಂಗೆ ಆಗಿತ್ತಾನೆ ನಂದು. ಏನು ಫಸ್ಟ್ ಗೇಮು ನೀನು ಏನು ಸೀಕ್ವೆನ್ಸ್? ಅಯ್ಯಪ್ಪ, ನಾನು ಎರಡು ಮಾಡಿದ್ದೆ ನಾನು ಫಸ್ಟ್ ಗೇಮಲ್ಲಿ. ಏನೇ ಆಗಲಿ 2-2 ಅಷ್ಟೇ. ಆಯ್ತು. ಸೊ ಇಲ್ಲಿ ನಾನು ಅಡುಗೆ ಮಾಡ್ತಾ ಇದ್ದೀವಿ. ನಾನು ನನ್ನ ಹಸ್ಬೆಂಡು ಅಡುಗೆ ಮನೆಗೆ ಬಂದರೆ ನಮ್ಮ ಡಾಟಿ ಬಂದು ಅಲ್ಲಿ ಕೂತ್ಕೋತಾಳೆ. ಸೊ ಇವಾಗ ವಿಷಲ್ ಆಗುತ್ತೆ, ಕುಕ್ಕರ್ ಇಟ್ಟಿದ್ದೀನಿ. ಸೊ ವಿಷಲ್ ಆದ ತಕ್ಷಣ ಅವಳು ರಿಯಾಕ್ಷನ್ ನೋಡಿ ಹೇಗಿರುತ್ತೆ ಅಂತ.
ಫಸ್ಟ್ ಟೈಮು ಐಬ್ರೋ ಮಾಡಕತ್ತೀನಿ. ಬಾಯ್ಸ್ ಎಲ್ಲ ಇವಾಗ ಐಬ್ರೋ ಮಾಡ್ಕೋತಾರೆ, ಮೆನ್ಸ್ ಐಬ್ರೋ ಅಂತ. ಜಸ್ಟ್ ಏನು ಎಕ್ಸ್ಟ್ರಾ ಇರುತ್ತಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ನಿದ್ದೆ ಹತ್ತಿತ್ತು ಹೇಳು. ಹಾಂ, ಎಕ್ಸ್ಟ್ರಾ ಏನಿರುತ್ತಲ್ಲ ಇಲ್ಲೆಲ್ಲ ಅದನ್ನು ತೆಗೆಸ್ಕೋತಾರೆ. ಹೌದಾ? ಹಾಂ, ಓಕೆ, ಅದು ಮಾಡ್ತಾಯಿದ್ದೀನಿ ಈಗ. ಓಕೆ ಓಕೆ. ಆಮೇಲೆ ಹೆಂಗಾರ ಆದರೆ ಭಯಂಗಿಲ್ಲ. ಏನು ಹೆಂಗಾರ ಆದರೆ ಬಿಡಂಗಿಲ್ಲ ನಿನ್ನ. ಹೆಂಗಾರ ಆದರೆ ಭಯಂಗಿಲ್ಲ ನೋಡು. ಆಮೇಲೆ ಹುಬ್ಬಿಗೆ ಮಾಸ್ಕ್ ಹಾಕ್ಕೊಂಡು ಹೋಗೋಕ್ಕಾಗಲ್ಲ, ಬೇಕಂದ್ರೆ ಮುಖಕ್ಕೆ ಹಾಕ್ಕೊಂಡು ಹೋಗ್ಬೋದು. ಇದು ನಿನ್ನ ಗ್ರೂಮಿಂಗ್ ಪ್ರಾಕ್ಟೀಸ್ ಏನು? ಅಲ್ಲ, ಗ್ರೂಮ್ಡ್ ಇರ್ಬೇಕು, ಯಾವಾಗಲೂ ವೆಲ್ ಗ್ರೂಮ್ಡ್ ಇರಬೇಕು. ನೋಡಿದ್ರ ತಕ್ಷಣ ವಾವ್ ಎಷ್ಟು ಚಲೋ ಅದಾರಲ್ಲ ಅನ್ನಂಗಿರ್ಬೇಕು. ಅದನ್ನೆಲ್ಲ ಸ್ವಲ್ಪ ಟ್ರಿಮ್ ಮಾಡೋಣ ಅಂತ, ಹೀರೋ ಥರ ಕಾಣ್ಬೇಕಲ್ಲ. ಮತ್ತೆ ಹಿಂಗೆ ಇಟ್ಕೋರಿ, ಹೆಂಗೆ ಬೇಕಂಗಲ್ಲ ಇಟ್ಕೊಳ್ಳೋದು. ಬಿಫೋರ್ ತೆಗ್ದಿಲ್ಲ, ಬಿಫೋರ್ ತೋರಿಸ್ಬಿಡ್ತೀನಿ. ಇದು ಬಿಫೋರು, ಓಕೆ. ಇದು ಆಫ್ಟರ್ ಸ್ವಲ್ಪ ಆಗೈತೆ ನೋಡಿದ್ದೆ ಮೇಲೆ. ಓಕೆ, ಎಷ್ಟೊತ್ತಿಗೆ ಮುಗಿತೈತಪ್ಪಿ? ಇದಾದಾಗ ಮುಗಿತೈತಿ, ಪ್ರೊಸೆಸ್ ಆದಾಗ ಮುಗಿತೈತಿ ಇದು. ಏನಾರ ಅನಿಸ್ತಾಯ್ತಾ? ನೋವು ಆಗ್ತಾಯ್ತಾ? ಏನೂ ಅನ್ನಿಸ್ತಾ ಇಲ್ಲ. ಅನ್ನಿಸ್ತೈತಿ ಇವಾಗ. ಏನು ಅನಿಸ್ತೈತಿ? ಉರಿತೈತೆ. ಹೆಂಗೆ ಉರಿಯೋದು? ಹೆಂಗೆ ಉರಿತೈತೆ? ಹೆಂಗೆ ಅಂತಂದ್ರೆ ಏನು ಹೇಳಿ ನಾನು? ಅಲ್ಲ, ಉರಿಯೋದೇ ಹಿಂಗೆ ಉರಿತತಿ, ಹಂಗೆ ಉರಿತತಿ ಅನ್ನೋದು ಇರುತ್ತೆ. ಎಕ್ಸ್ಪ್ಲನೇಷನ್ ಮಾಡಬೇಕು. ಅಪ್ಪಿ ಸ್ವಲ್ಪ ಸಾವಕಾಶ ಮಾಡ. ಲೈಕ್ ಇಟ್. ಇಲ್ಲಿ ತುಂಕದವಲ್ಲ ಕೂದಲು ಉಬ್ಬು. ಇಲ್ಲಿ ತನಕ ಇದ್ದಿದ್ರೆ ಅಥವಾ ಗಡ್ಡಕ್ಕೆ ಜಾಯ್ನ್ ಹಾಕಿದ್ವು ನೋಡು. ಅದೇ ಯಾರಿಗೆ ಜಾಸ್ತಿ ಜ್ಞಾನ ಇರ್ತೈತಲ್ಲ ಹಂಗೆ, ಯಾರಿಗೆ ಕಡಿಮೆ ಜ್ಞಾನ ಇರ್ತೈತಲ್ಲ ಅವ್ರಿಗೆ ಹಂಗಿರೋದಿಲ್ಲ. ಹೆಂಗಿರ್ತೈತೆ ಮತ್ತೆ ಕಮ್ಮಿ ಜ್ಞಾನ ಇದ್ದವ್ರಿಗೆ? ನಿಂತರ ಬಾ 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 ಅದಕ್ಕೆ ಜ್ಞಾನ ಜಾಸ್ತಿ ಇದ್ದವರು ಹೆಂಗಿರ್ತಾರೆ, ಜ್ಞಾನ ಕಮ್ಮಿ ಇದ್ದವ್ರು ಹೆಂಗಿರ್ತಾರೆ ಅಂತ ಡಿಸ್ಕ್ರೈಬ್ ಮಾಡ್ತಾ ಇದ್ದೀರಾ? ಎಷ್ಟು ಚೆನ್ನಾಗಿ ಮಾಡ್ತಿದ್ಯಪ್ಪ. ಇಲ್ಲಿ ತನಕ ಐತಲ್ಲಪ್ಪಿ ನೀನು ಉಪ್ಪು. ಇಲ್ಲ ನೋಡ್ಕ, ಎಲ್ಲಿ ತನಕ ಐತೆ ನೋಡು, ಇಲ್ಲಿ ತನಕ. ಇಲ್ಲಿ ತನಕ ಉಬ್ಬು ಎಲ್ಲರಿಗೂ ಇಲ್ಲಿಗಿರುತ್ತೆ ಅಥವಾ ಹಿಂಗಿರುತ್ತೆ. ಹಿಂಗಿರೋದ ಹಿಂಗೆ ಚೆನ್ನಾಗಿ ಮಾಡಿದ್ದೀವಿ. ಚೆನ್ನಾಗಿ ಮಾಡಿನಾ? ಚೆನ್ನಾಗಿ ಮಾಡಿದ್ಯಾ. ಎತ್ತು ಹಿಂಗತ್ತು ನಾನು ನೋಡ್ತಾ ಇದ್ದೀನಿ. ಚೆನ್ನಾಗಿದೆಯಾ? ಓಕೆ, ಗುಡ್ 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 ಗುಡ್. 9 out of 10. ಇಬ್ಬರು ಮನೇಲಿದ್ದಾಗ ಈ ಥರ ಏನೋ ಕಾಮಿಡಿ, ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಆ ಥರ ಏನೋ ಒಂದು ಫನ್ ಮಾಡಿಕೊಂಡು ಹಾಗೆ ಇರ್ತೀವಿ ಮನೇಲಿದ್ದಾಗ. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ, ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ, ಬಾಯ್.